ಮಲಮೂತ್ರ ವಿಸರ್ಜನಾ ತಾಣವಾದ ಬಟ್ಟೆ ತೊಳೆಯೋ ಕಟ್ಟೆ ಸಾಂಕ್ರಾಮಿಕ ರೋಗಗಳು ಹರಡಿದ್ರೆ ನೇರ ಅಧಿಕಾರಿಗಳೇ ಹೊಣೆ. ಗಜಸೇನೆ ಕಿಡಿ. ವರ್ಷ ಕಳೆದ್ರೂ ಸ್ವಚ್ಛವಾಗದ ಹಳ್ಳ, ಬುರುಡೆ ಬಿಡೋ ಸಂಬಂಧಿಸಿದ ಅಧಿಕಾರಿಗಳು. ಹೀಗಾದ್ರೆ ಸ್ವಚ್ಛ ಭಾರತ ಹೇಗಾಗುತ್ತೆ ಸ್ವಾಮಿ? ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿಯ ಹಜಾರೆ ಟೆಕ್ಸ್ಟೈಲ್ಸ್ ಹತ್ತಿರ ಇರುವಂತಹ ಹಳ್ಳವನ್ನ ವರ್ಷಗಳೇ ಕಳೆದರೂ ಸ್ವಚ್ಛ ಮಾಡಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರೂ ಕೂಡ ಸ್ವಚ್ಛ ಮಾಡುತ್ತೇವೆ ಎಂದು ಹೇಳಿ ಹೋಗಿಬಿಡ್ತಾರೆ. ಯಾರಿಗಾದ್ರೂ ಡೆಂಗ್ಯೂ, ಮಲೇರಿಯಾ, ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಬಂದ್ರೆ ಯಾರು ಜವಾಬ್ದಾರರು? ಆದಷ್ಟು ಬೇಗ ಈ ಹಳ್ಳವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛಗೊಳಿಸಬೇಕು. ಎಲ್ಲವಾದರೆ ಮುಂದೊಂದು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಯ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡೋದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ರಬಕವಿಬನಹಟ್ಟಿ ತಾಲೂಕು ಅಧ್ಯಕ್ಷರು ಆದ ಮೊಹಮ್ಮದ್ ಹುಸೇನ್ ಲೆಂಗ್ರೆ ಆಕ್ರೋಶ ಹೊರಹಾಕಿದ್ದಾರೆ. ಮಾಧ್ಯಮ ಮಿತ್ರ ಮಿತ್ರಕರ್ತರಿಗೆ ತುಂಬ ಧನ್ಯವಾದಗಳು. ಯಾಕಪ್ಪ ಅಂದರೆ ಇಲ್ಲೇ ಬಹಳ ವರ್ಷದಿಂದ ಈ ಹಳ್ಳವನ್ನು ಸ್ವಚ್ಛ ಮಾಡಲಾಗ್ತಾ ಇರಲಿಲ್ಲ. ನಗರಸಭೆ ವತಿಯಿಂದ ನಾವು ಏನೋ ಕೇಳ್ರು, ಏನೋ ಮಾಡ್ರು, ಇದು ಸ್ವಚ್ಛ ಅನ್ನೋದು ಏನೂ ಇಲ್ಲ. ಬರೀ ಖಾಲಿ ಏನು ಮಾಡ್ತೀವಿ, ಡೆಂಗಿ ಜ್ವರ ಬಂದರೆ ನಾವು ಈಗ ಸ್ವಚ್ಛ ಇಡಬೇಕ್ರಿ, ಅದನ್ನು ಮಾಡ್ಬೇಕ್ರಿ. ನಗರಸಭೆ ಸಿಬ್ಬಂದಿ ಅವರು ಬರೀ ಹೇಳ್ಕೊತ ತಿರುಗಾಡೋದಷ್ಟ ಆಯಿತು. ಇದು ಸ್ವಚ್ಛತಾನ ಏನೂ ಇಲ್ಲ. ಇದು ಬಯಲು ಸೇವೆ ಮಾಡ್ತಾರೋ, ಎಲ್ಲ ಥರ ಗಲೀಜು ಮಾಡ್ತಾರೋ, ಅದಕ್ಕೆ ಅವ್ರಿಗೆ ನಗರಸಭೆದವ್ರಿಗೆ ಕಂಡು ಬರೋಂಗಿಲ್ಲ. ಯಾಕಪ್ಪ ಅಂದರೆ ಇದು ನೋಡ್ರಿ, ಎಷ್ಟು ಇದನ್ನೇ ಅದತ್ತಿ, ಎಷ್ಟು ಸಾರ್ವಜನಿಕರೇ ಬೇರೆ ಸೇವೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಿರ್ಲಕ್ಷ್ಯರೇ. ಇದು ತೊಳಿಲಕ್ಕೆ ಮಾಡಿರು, ಹೊಗೆನ ಒಗಿಲಕ್ಕೆ ಮಾಡಿರು. ಇದು ಸ್ವಚ್ಛ ಅನ್ನೋದೇನೂ ಇಲ್ಲ. ಇದರ ಬದಲಾಗಿ ನಗರಸಭೆ ಆಗಲಿ, ಇಲ್ಲಿ ಹುಡುಗರಾಗಲಿ ಯಾರೂ ಇದಕ್ಕೆ ಕೇರ್ ಮಾಡುವಲ್ರು. ಯಾಕೆಂದರೆ ಇಲ್ಲಿ ಮನೆಗಳದಾವೆ. ಇಲ್ಲಿ ಡೆಂಗಿ ಜ್ವರ ಅನ್ನೋದು ಭಾಳ ತೇಳಾಗತ್ತೇವೆ. ಇದರ ಬದಲಾಗಿ ಏನು ಹೇಳವಲ್ರು. ಯಾಕಪ್ಪ ಅಂದರೆ ಹೆಚ್ಚ ಕಡಿಮೆ ನಾಳೆ ಡೆಂಗಿ ಜ್ವರ ಬತ್ತು ಏನಾರು ಆಯ್ತು ಅಂದರೆ ಇದಕ್ಕೆ ನಗರಸಭೆ ಹಾಗೂ ಈ ಪುರಸಭೆದವ್ರು ಎಲ್ಲ ಇವರೇ ಹೊಣೆಗಾರ. ಯಾಕಪ್ಪ ಅಂದರೆ ಇದಕ್ಕೆ ಆಗಲಿಕ್ಕಂದರೆ ಮುಂದೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅದಕ್ಕೂ ಬಗಲಿಕ್ಕಂದರೆ ಉಗ್ರ ಹೋರಾಟ ಮಾಡಲಾರ್ದು ನಾವು ಬಿಡೋಂಗಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.